ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಬೆಳಗ್ಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ಥಾಲಿಪೀಠ್, ಅಂದರೆ ಎಲ್ಲ ಹಿಟ್ಟನ್ನು ಹಾಕಿ ಥಾಲಿಪೀಠ್ ಅಂತ ಹೇಳ್ತೀವಿ. ಇದಕ್ಕೆ ಥಾಲಿಪೀಠ್ ಅನ್ನ ಮಾಡೋದು ಅಂದರೆ ಈಗ ಕ್ಯಾರೆಟ್ ಆಗಿರ್ಬೋದು, ಮತ್ತು ಕುಕ್ಕುಂಬರ್ ಆಗಿರ್ಬೋದು, ಮತ್ತು ಉಳ್ಳಾಗಡ್ಡಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಮತ್ತು ಎಲ್ಲ ಹಿಟ್ಟು ಅಂದರೆ ಮೇಯ್ನಾಗಿ ಇದಕ್ಕೆ ಅಕ್ಕಿ ಹಿಟ್ಟು ಬೇಕಾಗತ್ತೆ. ಅಕ್ಕಿ ಹಿಟ್ಟು ಮತ್ತು ಜವಾರ್ ಹಿಟ್ಟು, ಗೋಧಿ ಹಿಟ್ಟು, ಮತ್ತು ಸ್ವಲ್ಪ ಕಡಲೆ ಹಿಟ್ಟು, ಮತ್ತು ರಾಗಿ ಹಿಟ್ಟು. ಸೊ ಇಷ್ಟೆಲ್ಲನೂ ಆ್ಯಡ್ ಮಾಡಿ ಇದನ್ನು ಕಲಿಸಿ, ಇದರಲ್ಲಿ ಉಪ್ಪು, ಸ್ವಲ್ಪ ಹಸಿ ಖಾರ, ನಂತರ ಇಂಗು ಮತ್ತು ಅಜ್ವೈನ್, ಸೊ ಇದೆಲ್ಲ ಹಾಕಿ ಕಲಸಿ ಉಂಡೆ ಥರ ಮಾಡಿ ರೊಟ್ಟಿ ಥರ ತಟ್ಟೋದು. ಸೊ ಇದಕ್ಕೆ ನಾವು ಥಾಲಿಪೀಠ್ ಅಂತೀವಿ. ಸೊ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ನನಗೆ ಐಡಿಯಾ ಇಲ್ಲ. ಸೊ ನೀವು ಏನಾದರೂ ಈ ಥರ ಬ್ರೇಕ್ಫಾಸ್ಟನ್ನು ಮಾಡ್ತೀರಾ ಅಂತಂದರೆ ಜಸ್ಟ್ ಒಂದು ಕಮೆಂಟ್ ಮೂಲಕ ಹೇಳಿ. ಇದು ತುಂಬಾ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬೆಣ್ಣೆ ಇದ್ದರೆ ಬೆಣ್ಣೆ ಜೊತೆ ತಿನ್ಬೋದು, ಮತ್ತು ಮೊಸರು ಜೊತೆ ತಿನ್ಬೋದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿ, ಯಾಕಂದರೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇರುತ್ತಲ್ವ ಹಿಟ್ಟು. ಸೊ ತುಂಬಾ ಹೆಲ್ದಿ. ಮಕ್ಳಿಗೂ ನೀವು ಬ್ರೇಕ್ಫಾಸ್ಟ್ ಟೈಮಲ್ಲಿ ಕೊಡ್ಬೋದು, ಲಂಚ್ ಟೈಮಲ್ಲಿ ಕೊಡ್ಬೋದು, ಅಥವಾ ಡಿನ್ನರಿಗೆ ಮಾಡ್ಬೋದು. ಸೊ ನಿಮಗೆ ಯಾವ ಡೇ ಆದರೂ ಮತ್ತು ಯಾವ ಟೈಮಲ್ಲಾದರೂ ಇದನ್ನು ಮಾಡಿ ತಿನ್ಬೋದು. ಈಗ ನೋಡಿ, ನಾನು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ದಪ್ಪ ಈರುಳ್ಳಿನ ನಾನು ಹೆಚ್ಕೊಂಡಿದ್ದೆ. ಆ್ಯಕ್ಚುಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಬೇಕು, ಅಂದರೆ ತಿನ್ನುವಾಗ ಸ್ವಲ್ಪ ಕ್ರಂಚಿ ಇದು ಬರುತ್ತೆ, ಮತ್ತು ಟೇಸ್ಟ್ ಬರುತ್ತೆ, ಸ್ವೀಟ್ನೆಸ್ ಟೇಸ್ಟ್ ಬರುತ್ತೆ ಆನಿಯನ್. ಸೊ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಆನಿಯನನ್ನು ಹಾಕ್ತೀನಿ. ಆನಿಯನ್ನು ಮತ್ತು ಕರಿಬೇವು ಸೊಪ್ಪಂದು ಇರಲೇಬೇಕು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ಕ್ಯಾರೆಟ್ ಮತ್ತು ಕುಕ್ಕುಂಬರ್. ಆ್ಯಕ್ಚುಲಿ ಕ್ಯಾರೆಟ್ ಯೂಶ್ವಲಿ ಹಾಕೋದಿಲ್ಲ, ಕುಕ್ಕುಂಬರ್ ಹಾಕ್ತಾರೆ. ಇಲ್ಲ ಕೆಲವರು ಕುಕ್ಕುಂಬರ್ ಕೂಡ ಹಾಕೊಳ್ಳೋದಿಲ್ಲ, ಸೌತೆಕಾಯಿ. ಸೊ ನಾನು ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ ಕ್ಯಾರೆಟ್ ಸ್ವಲ್ಪ ಹಾಕ್ತೀನಿ. ಮತ್ತು ಇದು ನೋಡಿ ಹಸಿ ಖಾರ, ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇದು ಏನು ಜಿಂಜರ್, ಸೊ ಇದೆಲ್ಲ ಆ್ಯಡ್ ಮಾಡಿ ಇದನ್ನು ಜಜ್ಕೊಂಡಿದ್ದೆ. ಸೊ ಅದನ್ನು ಕೂಡ ಈಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸೀಸೇಮ್ ಸೀಡ್ಸ್, ಅಂದರೆ ಇದು ಎಳ್ಳು ಏನು ಬರುತ್ತೆ ಅದು ಕರಿ ಎಳ್ಳು ಇತ್ತು. ಸೊ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಿಲ್ಲ ಅಂತಂದರೆ ಬಿಳಿ ಎಳ್ಳು ಕೂಡ ಹಾಕ್ಬೋದು. ಮತ್ತು ಸ್ವಲ್ಪ ಉಪ್ಪು, ಮತ್ತು ಈಗ ಇಂಗನ್ನು ಹಾಕಿದ್ದೀನಿ. ಈಗ ಇದನ್ನು ನೀರು ಹಾಕಿ ಕಲಿಸ್ಕೊಳ್ಬೇಕು. ಅಂದರೆ ಈ ಥರ ರೊಟ್ಟಿ ಮಾಡ್ತೀವಲ್ಲ, ರೊಟ್ಟಿ ಬಡಿ ಇದು ತಟ್ಟಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು. ಈಗ ರೊಟ್ಟಿ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಅಂದರೆ ರೊಟ್ಟಿ ಥರ ತಟ್ಟಿದ್ರೆ ಥಾಲಿಪೀಠ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿ ಆಗುತ್ತೆ. ಇದು ಬ್ರೇಕ್ಫಾಸ್ಟಿಗೆ, ಲಂಚ್ಗೆ, ಡಿನ್ನರ್ ಕೂಡ ಮಾಡ್ಬೋದು. ಸೊ ಈಗ ಸಂಜೆ ಇಲ್ಲಿ ಸ್ವಲ್ಪ ಹತ್ತಿರದಲ್ಲಿರುವಂಥ ಝೂಡಿಯೋಗೆ ಬಂದಿದ್ದೀವಿ ಅಮ್ಮೆಗೆ ಬಟ್ಟೆ ತೊಗೊಳೋದಕ್ಕೆ. ಆ್ಯಕ್ಚುಲಿ ಅವನಿಗೆ ಎಷ್ಟು ಬಟ್ಟೆ ಆದರೂ ಸಾಲೋದಿಲ್ಲ. ನಾನು ದಿನಕ್ಕೆ 2-3 ಬಟ್ಟೆ ಆದರೂ ಚೇಂಜ್ ಮಾಡ್ತೀನಿ. ಮತ್ತು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್. ಸೊ ನೋಡಿದ ತಕ್ಷಣ ನನಗೆ ಮನಸ್ಸಾಗುತ್ತೆ ಆಮೇಲೆ ತೊಗೊಳ್ಬೇಕು ಅಂತ. ಹಾಗಾಗಿ ಇಲ್ಲಿ ಬಂದಾಗ ಒಂದು ಸಲ ಏನಾದರೂ 1-2 ಬಟ್ಟೆ ಆದರೂ ನಾನು 2 ಇದು ಪೇರ್ ಬಟ್ಟೆ ಆದರೂ ನಾನು ತೊಗೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ, ಅಂದರೆ ಡೈಲಿ ಯೂಸ್ಗೂ ಇರುತ್ತೆ, ಮತ್ತು ಈ ಥರ ಒಕೇಶ್ನಲಿ ವೇರ್ ಕೂಡ ಇರುತ್ತೆ. ಆದರೆ ಒಕೇಶ್ನಲಿ ವೇರ್ ಅವನಿಗೆ ಸ್ವಲ್ಪ ಕಡಿಮೆ ನಾನು ತೊಗೊಳ್ಳೋದು, ಯಾಕಂದರೆ ಅವನಿಗೆ ಅಷ್ಟು ಇದಾಗೋದಿಲ್ಲ, ಅಂದರೆ ಕಂಫರ್ಟೇಬಲ್ ಆಗೋದಿಲ್ಲ. ಈ ಥರ ಕುರ್ತಿ ಆಗಿರ್ಬೋದು, ಮತ್ತು ಬೇರೆ ತುಂಬಾ ಅಂದರೆ ಹಾರ್ಡ್ ಅಂತ ದಪ್ಪ ಇರೋ ಬಟ್ಟೆ ಅವನಿಗೆ ಸ್ವಲ್ಪ ಇಷ್ಟ ಇಲ್ಲ. ಮತ್ತು ಇವಾಗಂತೂ ಪ್ಯಾಂಟ್ಸ್ ಇಷ್ಟನೇ ಆಗ್ತಾಯಿಲ್ಲ ಅವನಿಗೆ, ಅದಕ್ಕೆ ನಾನು ಶಾರ್ಟ್ಸ್ ತೊಗೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಈಗ ನಾವು ಸಂಜೆ 9:30 ಆಗ್ತಾಯಿದೆ ಅನಿಸುತ್ತೆ. ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ, ಅಂದರೆ ಬೆಳಗಾಂಗೆ. ಸೊ ಇವ್ರು ಬರ್ತಾಯಿಲ್ಲ, ಇವ್ರು ನಮಗೆ ಬಿಟ್ಟಿದ್ದಾರೆ. ನಮ್ಮ ಬಸ್ ಇರೋದು 10:30ಗೆ. ಸೊ ಅಮ್ಮ, ನಾನು ಮತ್ತು ಅಮ್ಮೈ 3 ಜನ ಟ್ರಾವೆಲ್ ಮಾಡ್ತಾ ಇರೋದು.
ಇವರು ಬರೋದಿಲ್ಲ, ನನಗೆ ಪಿಕ್ ಮಾಡೋದಕ್ಕೆ ಬರ್ತಾರೆ. ಸೊ ಅಮ್ಮ ಅಲ್ಲೇ ಇರ್ತಾರಲ್ವ, ಹಾಗಾಗಿ ಅವ್ರನ್ನ ಬಿಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮತ್ತು ಸ್ವಲ್ಪ ದಿನ ಇದ್ದು ಬರೋಣ ಅಂತ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ಮತ್ತೆ ನನಗೆ ಸ್ವಲ್ಪ ಕೆಲವೊಂದು ಪ್ಲೇಸಸ್ ಟ್ರಾವೆಲ್ ಮಾಡೋದಿದೆ. ಸೊ ಎಲ್ಲರನ್ನೂ ಸ್ವಲ್ಪ ಭೇಟಿಯಾಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಯ್ ಮನವ್, ಹಾಯ್ ಬಾಯ್, ಹಾಯ್ ಬಾಯ್ ಬಾಯ್ ಬಾಯ್. ನಾವು ಮಾಡಿದ್ದು VRL ಸ್ಲೀಪರ್ AC ಬುಕ್. ಸೊ ಬಸ್ ತುಂಬಾ ಚೆನ್ನಾಗಿರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ. 3 ಜನ ಮಲ್ಕೊಂಡು ಆರಾಮಾಗಿ ಹೋಗ್ಬೋದು. ನಾನು ಸ್ವಲ್ಪ ಸ್ನ್ಯಾಕ್ಸು ಮತ್ತು ಈ ಥರ ವಾಟರ್ ಬಾಟಲ್ ತೊಗೊಂಡು ಬಂದಿರ್ತೀನಿ. ಯಾಕಂದರೆ ಆಮೇಲೆ ಸ್ವಲ್ಪನೇ ಊಟ ಮಾಡಿರ್ತಾನೆ ಅವನು, ಹಾಗಾಗಿ ಅವನಿಗೆ ಕ್ಯಾರಿ ಮಾಡ್ತೀನಿ. ಸೊ ಫೈನಲಿ ಬೆಳಗಾಂ ರೀಚ್ ಆದ್ವಿ. ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಚಳಿ ಇದೆ ಆ್ಯಕ್ಚುಲಿ. ನನಗೆ ಬಾಂಬೆಲಿರುವಾಗ ಗೊತ್ತೇ ಆಗೋದಿಲ್ಲ, ಇಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು ಚಳಿ ಚಳಿ ಅನಿಸುತ್ತೆ. ಸೊ ಟೀ ಮಾಡ್ತಾಯಿದ್ದೀನಿ, ಮತ್ತು ಅಮ್ಮ ಇನ್ನೂ ಕೂಡ ಮಲಗಿದ್ದಾನೆ. ಸೊ ನಮ್ಮ ರೂಮ್ ಏನಿದೆ ಅಲ್ಲಿಂದ ಬಾಲ್ಕನಿ ಇದೆ. ಸೊ ಬಾಲ್ಕನಿಯಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ವೆದರ್ ತುಂಬಾ ಕೂಲಾಗಿದೆ ನೋಡಿ, ಮಳೆ ಬಂದು ನಿಂತಿದೆ. ಸೊ ತುಂಬಾ ಕೂಲ್ ಬ್ರೀಸ್ ಮತ್ತು ಚೆನ್ನಾಗಿ ಬರುತ್ತೆ ಗಾಳಿ ಎಲ್ಲ. ನಮ್ಮದಿರೋದು 3rd ಫ್ಲೋರಲ್ಲಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಇರುತ್ತೆ ವೆದರ್. ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ಟೀ ಕುಡಿತಾ. ಈ ಥರ ವೆದರ್ ಎಂಜಾಯ್ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ಸೊ ಬಾಂಬೆಯಲ್ಲಿ ಈ ಥರ ಮಳೆ ಬಂದರೆ ಅಂದರೆ ಚಳಿ ಅನ್ಸೋದೇ ಇಲ್ಲ, ಬಿಸಿ ಬಿಸಿ ಹ್ಯೂಮಿಡ್ ಆಗಿಬಿಡತ್ತೆ. ಸೊ ಅದಾದಮೇಲೆ ಈಗ ಅಡುಗೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಹಾಲ್ ಎಷ್ಟು ಗಲೀಜು ಮಾಡಿದ್ದಾನೆ. ಅಂದರೆ ಇದು ಬಿಲ್ಡಿಂಗ್ ಬ್ಲಾಕ್ಸ್ ಏನಿರುತ್ತೆ ಅದನ್ನು ತೊಗೊಂಡು ಬಂದಿದ್ದೆ. ಸೊ ಹಾಲ್ ತುಂಬ ಎಲ್ಲ ಹರಡ್ಬಿಟ್ಟಿದ್ದಾನೆ. ಅದನ್ನು ಡೈಲಿ ನನಗೆ ಅದನ್ನು ತೆಗೆಯೋದು ಮತ್ತು ಬ್ಯಾಗಲ್ಲಿ ಹಾಕೋದು ಅದೇ ಕೆಲಸ ಆಯಿತು. ಸೊ ನಾನು ಲಾಸ್ಟಿಗೆ ಅದನ್ನು ತೆಗಿತೀನಿ. ಅಂದರೆ ಮತ್ತೆ ನಾನು ಬ್ಯಾಗಲ್ಲಿ ಹಾಕಿದ್ರೆ ಮತ್ತೆ ಅದನ್ನೇ ಮಾಡ್ತಾನೋ, ಹಾಗಾಗಿ. ಸೊ ಇಲ್ಲಿ ಕಿಚನಲ್ಲಿ ಕೂಡ ನಮ್ಮದು ಬಾಲ್ಕನಿ ಇದೆ. ಸೊ ಅಲ್ಲಿಂದನೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ವ್ಯೂ, ಗಾಳಿ, ಬೆಳಕು, ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಸೊ ನೋಡಿ ಯಾವ ರೀತಿ ಮೋಡ ಇದೆ, ಅಂದರೆ ಮೋಡ ಹಾಕಿದೆ. ತುಂಬ ಜೋರಾಗಿ ಮಳೆ ಬರ್ಬೋದು ಸಂಜೆ. ಮತ್ತು ಇಲ್ಲಿ ಬಂದು ನಮ್ಮಮ್ಮ ಕೆಲವೊಂದು ಪಾಟ್ಸ್ ಇಟ್ಟಿದ್ದಾರೆ, ಪುಟ್ಟ ಗಾರ್ಡನ್ ಮಾಡಿದ್ದಾರೆ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ ಹೂವು. ಇದು ಯೆಲ್ಲೋ ಲಿಲ್ಲಿ. ಸೊ ಮತ್ತು ಅಲೋವೆರಾ ಇದೆ. ಸೊ ತುಂಬ ಚೆನ್ನಾಗಿ ಬಿಡುತ್ತೆ ಇದು ಹೂವು. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಅಂದ್ರೊಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲ್ಲಿ. ಟಿಲ್ ದೆನ್ ಬಾಯ್ ಬಾಯ್, ಟೇಕ್